ದಾಸ ಮತ್ತು ಡಕೋಟಾ ಎಕ್ಸ್‌ಪ್ರೆಸ್ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ನಟಿ. ಇದು ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ. ಹಾಗಾದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಕೂಡ ಇವರು ಹೆಸರು ಮಾಡಿದಂಥವ್ರು ಅಂತ ಆಗಿರ್ಬೋದು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ಭಾಳಷ್ಟು ಡಕೋಟಾ ಎಕ್ಸ್‌ಪ್ರೆಸ್ ಆಗಿರ್ಬೋದು, ಯಾರ್ದಾದ್ರೂ ಡಿಲ್ಲ ಮನೆ ಜಾತ್ರೆ, ದಾಸ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥ ಬ್ಲಾಕ್ ಬಸ್ಟರ್ ನಟಿ ಅಂತಲೂ ಕೂಡ ಹೇಳ್ಬೋದು. ಮತ್ತು ಹೀಗೆ ಇರೋಂಥ ಸಂದರ್ಭದಲ್ಲಿ ಈ ನಟಿ ಏಕಾಏಕಿ ಕಣ್ಮರೆಸಾಗಿ ಹೋಗ್ತಾರೆ. 2004ರಲ್ಲಿ ಒಂದು ತೆಲುಗಿನಲ್ಲಿ ಒಂದು ಹಾಟ್ ಸಿನಿಮಾ ಒಂದನ್ನು ಮಾಡಿ, ಇದಾದ ನಂತರ ಅವರು ಮದುವೆಯಾಗಿ ಕೂಡ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಟೆಕ್ಕಿ ಜೊತೆ ಕೂಡ ಸೆಟಲ್ ಆಗ್ತಾರೆ. ಮನೆಯವರು ನೋಡಿದಂಥ ಹುಡುಗನ ಜೊತೆ ಮದುವೆಯಾಗಿ ಹೋಗ್ತಾರೆ. ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದುಕೊಳ್ತಾರೆ. ಇಂದಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಅವರು ಅಂತರವನ್ನು ಕಾಯ್ದಿರಿಸಿಕೊಂಡಿರುವಂಥದ್ದು. ಸದ್ಯ ಅಮೃತ ಅವರು ತುಂಬಾ ಅದ್ಭುತವಾದ ನಟಿ ಅಂತಲೂ ಕೂಡ ಸಂದರ್ಭದಲ್ಲಿ ಹೆಸರು ಮಾಡಿದರು. ಮತ್ತು ಅವರು ಅಭಿನಯ ಮಾಡಿದಂಥ ಡಕೋಟಾ ಎಕ್ಸ್‌ಪ್ರೆಸ್ ಇರ್ಬೋದು, ಯಾರ್ದಾದ್ರೂ ಡೆಲ್ಲಮ್ಮನ ಜಾತ್ರೆ, ದಾಸ ಎಲ್ಲದೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಪಡೆದುಕೊಳ್ತಿದ್ವು. ಆದರೆ ಉತ್ತುಂಗದಿಂದ ಸಂದರ್ಭದಲ್ಲಿ ಮದುವೆ ಆದಂಥ ಕಾರಣದಿಂದಾಗಿ ಸಿನಿಮಾ ರಂಗದಿಂದ 22 ವರ್ಷಗಳಿಂದಲೂ ಕೂಡ ಇನ್ನಿಲ್ಲವಾದರೂ